ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಎಕ್ಸಾಮ್ ಇತ್ತು ಅಂದ್ಬಿಟ್ಟು 5:30ಗೆ ಎದ್ದು ರೆಡಿಯಾಗಿ ನಾನು ಬಸ್ಸಿಗೆ ಹೋಗೋಣ ಅಂದ್ಬಿಟ್ಟು ನಿಂತ್ಕೊಂಡೆ. ಇಷ್ಟೊತ್ತಲ್ಲ ಆದ್ರೂ ಬಸ್ಸಿಡ್ರೊಳ್ದು ಸೌಂಡ್ ಎಲ್ಲ ತುಂಬ ಚೆನ್ನಾಗಿ ಕೇಳಿಸುತ್ತೆ. ಸೊ ಇದು ನಾನು ಇವತ್ತಿನ ಔಟ್ಫಿಟ್ಟು. ಸೊ ನಮ್ಮೂರು ಬಸ್ ಹತ್ಕೊಂಡು ನಂಗೆ ಕೇರ್ನಾರದ್ದು ಬಂದು ಆಗಲೇ ಬಸ್ ಬಂದು ನಿಂತಿತ್ತು ಮೈಸೂರದು. ಸೊ ಮೈಸೂರು ಬಸ್ ಹತ್ಕೊಂಡು ನಾನು ಎಕ್ಸಾಮ್ ಬರೆಯೋಕ್ಕೆ ಹೋಗೋಣ ಅಂದ್ಬಿಟ್ಟು ಹೊರಟೆ. ಸೊ ಹಾಗೆ ಓಡ್ಬೇಕಾದ್ರೆ ಬಸ್ಸಲ್ಲಿ ನಾನು ಯಾವಾಗಲೂ ಓದ್ಕೊತೀನಿ, ಯಾಕಂದರೆ ಸುಮ್ಮನೆ ಆ ಟೈಮ್ ವೇಸ್ಟ್ ಮಾಡೋದು ಅಂತ. ಆಮೇಲಿಂದ ಇದು 1 ತಿಂಗಳು ಆದಮೇಲೆ ಪೋಸ್ಟ್ಪೋನ್ ಮಾಡಾದಮೇಲೆ ಈ ಎಕ್ಸಾಮ್ ಹಾಕಿದ್ರು, ಅದರಿಂದ ಸ್ವಲ್ಪ ಓದ್ಕೋಬೇಕಾಗಿತ್ತು. ಸೊ ಬಸ್ಸಲ್ಲೇ ಕುತ್ಕೊಂಡು ಓದ್ಕೊತಿದ್ದೆ. ಇದು ಹೋದ ಮಂತು ಎಷ್ಟು 11ನೇ ತಾರೀಕಲ್ಲೇ ನಡಿಬೇಕಿತ್ತು ಎಕ್ಸಾಮು, ಬಟ್ ಯಾರೋ ತೀರೋದ್ರು ಅಂದ್ಬಿಟ್ಟು ಪೋಸ್ಟ್ಪೋನ್ ಮಾಡಿಬಿಟ್ಟು ಈ ಮಂತ್ 10ಕ್ಕೆ ಹಾಕಿದ್ದಾರೆ. ಒಂದೊಂದು ಮಂತು ಡಿಫ್ರೆಂಟು. ಸೊ ನಾನು ಬಂದು ಅಲ್ಲೇ ಓಪನ್ ಯೂನಿವರ್ಸಿಟಿಲಿ ಎಕ್ಸಾಮ್ ಬರೆಯೋ ಸೆಂಟ್ರು. ಸೊ ಅಲ್ಲಿಗೆ ಬಂದು ನಾನು ಇಳ್ಕೊಂಡು ಓಪನ್ ಯೂನಿವರ್ಸಿಟಿಗೆ ಬಂದೆ. ಸೊ ಅಲ್ಲಿ ಇನ್ನೂ ಯಾರೂ ಬಂದಿರಲಿಲ್ಲ. ಹೆಚ್ಚು ಕಮ್ಮಿ ನಾನು ಬಂದಾಗಲೇ 7:30 7 ಮುಕ್ಕಾಲಾಗಿತ್ತು. ಈ ಸ್ಲಿಪ್ಪರು ನನಗೆ ಸ್ವಲ್ಪ ಚಿಕ್ಕ ಆಗುತ್ತೆ, ಬಟ್ ನಮ್ಮಮ್ಮ ಆಟೋಳ್ತಾನೆ ಹೋದರೆ ಬೈಯುತ್ತೆ ಅಂದ್ಬಿಟ್ಟು ಆಟೋತಾ ಇದ್ದೀನಿ. ಸೊ ನೋಡಿ, ಇದೇ ನಮ್ಮ ಸೆಂಟ್ರು, ನಮ್ಮದು ಇದು ನಾನು ಎಕ್ಸಾಮ್ ಬರೆಯೋಕ್ಕೆ ಬಂದಿರೋ ಸೆಂಟ್ರ್ ಇದು. ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಇಲ್ಲದೇನೆ ನಮ್ಮ ರೂಮಲ್ಲೇ ನಾವು ಇಲ್ಲಿ ಬರೆಯೋದು. ಅಲ್ಲಿ ತನಕ ಇಲ್ಲೇ ಕೂತ್ಕೊಂಡು ಓದ್ಕೊಳ್ಳೋದು ನಾನು ಯಾವಾಗಲೂ. 2 ಇಯರ್ಸ್ ಎಲ್ಲ ಅಷ್ಟೇ ಹೀಗೆ ಮಾಡ್ತಿದ್ದು. ಇಲ್ದೊಂದು ಲಾಸ್ಟ್ ಎಕ್ಸಾಮ್ ಬರೆದ್ರೆ ಮುಗೀತು. ಈ ಎಕ್ಸಾಮ್ ಟೆನ್ಷನ್ನೇ ಇರೋದಿಲ್ಲ ಅನಿಸುತ್ತೆ. ಯಾವ್ದಾರ ಒಂದು ಎಕ್ಸಾಮ್ ಪೆಂಡಿಂಗ್ ಬಿಟ್ಕೊಂಡ್ರೆ ಸಾಕು, ತುಂಬ ಟೆನ್ಷನ್ ಆಗುತ್ತೆ ಅಲ್ವಾ? ನಿಮ್ಗೆ ಯಾರ್ಯಾರಿಗೆ ಈ ಥರ ಆಗುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಎಕ್ಸಾಮ್ ಮುಗಿಸ್ಕೊಂಡು ನಾನು ಮಾಮೂಲಿ ನಮ್ಮ ಕೆಲ್ಸಕ್ಕೆ ಬರಬೇಕಿತ್ತು. ಸೊ ನಾನು ರಿಟರ್ನ್ ಮತ್ತೆ ಏನಾದ್ರು ಬಸ್ ಹತ್ಕೊಂಡು ಅಲ್ಲೇ ಬರಬೇಕಾದ್ರೆ ಹೋಟ್ಲಲ್ಲೇ ತಿಂಡಿ ಎಲ್ಲ ತೊಗೊಂಡು ಊಟ ತೊಗೊಂಡು ನಾನು ಆಫೀಸಿಗೆ ಬಂದೆ. ಸೊ ಚೆನ್ನಾಗಿ ಊಟ ಎಲ್ಲ ಕೊಟ್ಟಿದ್ರು ಅಲ್ಲಿ 50 ರೂಪೀಸ್ಗೆ. ಸೊ ಸಂಜೆ ನಾನು ಕೆಲಸ ಎಲ್ಲ ಮುಗಿಸ್ಕೊಂಡು ನಮ್ಮೂರು ಬಸ್ ಹತ್ಕೊಂಡು ನಾನು ಬರಬೇಕಾದ್ರೆ ಈ ಥರ ಸಂಜೆ ಹೊತ್ತು ಮೋಡ ನೋಡೋದೇ ಏನೋ ಒಂಥರ ಖುಷಿ ನನಗೆ. ಬಿಕಾಸ್ ತುಂಬ ಚೆನ್ನಾಗಿರುತ್ತೆ ಆವಾಗ ಸಂಜೆ ಟೈಮಲ್ಲಿ, ನೀವೇ ನೋಡ್ತಿರ್ಬೋದು. ಸೊ ವೆದರು ಆವಾಗ ತುಂಬ ಚೆನ್ನಾಗಿರುತ್ತೆ. ಒಂದು 6:30 7 ಎಲ್ಲ. ಈ ಸ್ಲಿಪ್ಪರ್ ಹಾಕ್ಕೊಂಡು ನಾನು ಗಾಯನೇ ಆಗೋಯ್ತು. ಇನ್ನೇನು ಮಾಡೋದು, ಇಲ್ಲಾಂದರೆ ಸುಮ್ಮನೆ ಹಾಗೆ ಬಿಟ್ಟರೆ ನಮ್ಮಮ್ಮ ಬೈತದೆ. ಸೊ ಮನೆಗೆ ಬಂದು ಮಜ್ಜಿಗೆ ಕುಡಿದೆ. ಸೊ ಇದಾಗಿತ್ತು ನಾನು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.